ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾನು ಉಪ್ಪಿಟ್ಟು ಮಾಡ್ತಿದ್ದೇನೆ ಬೆಳಗಿನ ತಿಂಡಿಗೆ. ಎಣ್ಣೆ ಹಾಕಿ ಬಿಸಿ ಮಾಡ್ತಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋದು. ಅದು ಸಾಸಿವೆ ಸ್ವಲ್ಪ ಮೆಣಸಿನ ಹುಡಿ ಬಿದ್ದಿದೆ. ಸಾಸಿವೆ ಹಾಕೋದು. ಸ್ವಲ್ಪ ಸಾಸಿವೆ ಚಟಪಟ ಚಟಪಟ ಸಿಡಿಬೇಕು ಎಣ್ಣೆಯಲ್ಲಿ, ಇಲ್ಲಾಂದರೆ ಅದು ಬಾಯಿಗೆ ಸಿಗ್ತದಲ್ಲ, ಒಂಥರ ಒಗುರು ಆಗುತ್ತೆ ಸಾಸಿವೆ. ಚಟಪಟ ಚಟಪಟ ಸಿಡಿತಾ ಉಂಟು ನೋಡಿ. ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ದರೆ ಹಾಕಿ. ನನ್ನ ಹತ್ರ ಉದ್ದಿನ ಬೇಳೆ ಇಲ್ಲ, ಅದಕ್ಕೆ ಹಾಕ್ತಾ ಇಲ್ಲ. ಬೇವು ಸೊಪ್ಪು ನೋಡ್ಕೊಂಡು ಹಾಕಬೇಕು. ಜೇಡದ ಬಲೆ ಎಲ್ಲ ಹುಳು ಎಲ್ಲ ಇರ್ತದೆ ಬೇವು ಸೊಪ್ಪಲ್ಲಿ. ಬೇವು ಸೊಪ್ಪು ಹಾಕಿದೆ. ಅದರ ನಂತರ ಅರ್ಧ ನೀರುಳ್ಳಿ ಹಾಕಿದ್ದೇನೆ. ನಾನು ಸ್ವಲ್ಪ ಮಾಡ್ತಿದ್ದೇನೆ, ಅದಕ್ಕೆ ಅರ್ಧ ನೀರುಳ್ಳಿ ಹಾಕ್ತಿದ್ದೇನೆ. ನೀರುಳ್ಳಿ ಚೆಂದ ಬೇಯಬೇಕು. ಕೆಲಸಕ್ಕೆ ಹೋಗುವವರು ಮತ್ತು ಬ್ಯಾಚುರಲ್ ಲೈಫಲ್ಲಿ ಇರ್ತಾರಲ್ಲ, ಅವರೆಲ್ಲ ಮಾಡಿದರೆ ದಿಢೀರಂತ ಮಾಡಿದರೆ ಉಪ್ಪಿಟ್ಟೆ ಮಾಡ್ಬೋದು. ನೀರುಳ್ಳಿ ಬೆಂದಾದ್ರ ಮೇಲೆ ಟೊಮೆಟೊ ಮತ್ತು ಹಸಿಮೆಣಸು, ಒಂದು ಹಸಿಮೆಣಸು ತಗೊಂಡಿದ್ದೇನೆ, ಅರ್ಧ ಟೊಮೆಟೊ ತಗೊಂಡಿದ್ದೇನೆ. ಟೊಮೆಟೊ ಬೇಕಾದರೆ ಮಾತ್ರ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವರಿಗೆ ಟೊಮೆಟೊ ಹಾಕಿದರೆ ಇಷ್ಟ ಆಗೋದಿಲ್ಲ ಉಪ್ಪಿಟ್ಟಿಗೆ. ಇದು ನಾನು ರವಾ ಉಪ್ಪಿಟ್ಟು ಮಾಡ್ತಿದ್ದೇನೆ. ಇದು ಚೆನ್ನಾಗಿ ಬೇಯಲಿ. ರವೆ ಹಾಕ್ತಿದ್ದೇನೆ ನೋಡಿ. ರವೆ ಹುರಿದಿಟ್ಕೊಳ್ಬೇಕು ಫಸ್ಟಿಗೆ, ಇಲ್ಲಾಂದರೆ ಅದು ಹಸಿ ಹಸಿ ಇರ್ತದೆ. ಫಸ್ಟಿಗೆ ಎಣ್ಣೆ ಹಾಕ್ತೇವಲ್ಲ, ಅದಕ್ಕಿಂತ ಮುಂಚೆ ಅದೇ ತವಾದಲ್ಲಿ ಹುರಿದ್ರೆ ಆಯಿತು. ಹುರಿದು ಬೇರೆ ಇಟ್ಕೊಂಡ್ರೆ ಆಯಿತು. ಇದು ನಾನು ಬಾಂಬೆ ರವೆ ತಗೊಂಡದ್ದು. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ರವೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸರಿ ಬೇಯಲಿಕ್ಕೆ ಬಿಟ್ಟರೆ ಆಯಿತು. ನಾನು ಆಗ ನೀರು ಹಾಕಿದ್ದು ವಿಡಿಯೋ ಆಗಲಿಲ್ಲ. ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರವೆ ಸಮ ಬೇಯಬೇಕು. ಉಪ್ಪು ಸ್ವಲ್ಪ ಹಾಕ್ತಿದ್ದೇನೆ. ಸಕ್ಕರೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಬೇಡ ಅಂದರೆ ಹಾಕೋದು ಬೇಡ, ಸ್ಕಿಪ್ ಮಾಡ್ಕೊಬೋದು.
ಸಕ್ಕರೆ ಹಾಕಿದ್ದೀನಿ. ಎರಡು ಚಮಚ ಸಕ್ಕರೆ ಹಾಕಿದೆ. ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.